ಹೂ ಕಣೋ, ನೀ ಹೇಳಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಬೇಕಾದ್ರೆ ನಿಂಗೆ ಹೇಳ್ತೀನಿ. ಅದ್ರಲ್ಲಿ ಏನಾದ್ರೂ ಮಿಸ್ ಆಗಿದ್ರೆ ಹೇಳು, ಆಯ್ತಾ? ಒಂದ್ ನಿಮಿಷ ಇರು. ಇದಲ್ವಲ್ಲ. ಹಲೋ, ಒಂದ್ ನಿಮಿಷ ಇರು, ಮತ್ತೆ ಮಾಡ್ತೀನಿ. ಫೈಲ್ ಕಾಣ್ತಿಲ್ವಲ್ಲ. ನನ್ನನ್ನು ಬಿಟ್ರೆ ಫೈಲ್ಸ್ ನೋಡೋದು ರಾಜೇಶ್ವರಿ. ಅವಳೇ ಏನಾದ್ರೂ ತಗೊಂಡೋಗ್ಬಿಟ್ಲಾ? ಅಯ್ಯಯ್ಯೋ, ಅಕಸ್ಮಾತ್ ಅವಳು ಏನಾದ್ರೂ ಫೈಲ್ ತೆಗೆದು ನೋಡ್ಬಿಟ್ರೆ ದೊಡ್ಡ ಅನಾಹುತನೇ ಆಗ್ಬಿಡುತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ಅವಳು ನೋಡ್ಬಾರ್ದು. ಗೋವಿಂದ, 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 ರಾಜೇಶ್ವರಿ ಹೊರಟ್ಬಿಟ್ರಾ? ಈಗ ಒಂದು 10 ನಿಮಿಷ ಆಯ್ತು ಹೋಗಿ. ಯಾಕೆ ಯಜಮಾನ್ರೆ? ಏನಿಲ್ಲ, ಹೋಗ್ತಾ ಅವಳು ಫೈಲ್ ಇಟ್ಕೊಂಡಿದ್ದು ನೋಡಿದ್ಯಾ? ನೀಲಿ ಕಲರ್ ಫೈಲ್ ಕೊಟ್ರು ನಾನೇ ತಗೊಂಡು ಕಾರ್ನಲ್ಲಿಟ್ಟೆ. ಯಾಕೆ ಯಜಮಾನ್ರೆ, ಫೈಲ್ ಏನಾದ್ರು ಬೇಕಾಗಿತ್ತ ನಿಮಗೆ? ಏನಿಲ್ಲ, ಆ ಫೈಲ್ನ ಒಂದ್ಸಲ ಚೆಕ್ ಮಾಡು ಅಂತ ಹೇಳಿದ್ಲು. ನಾನೇ ಯಾವುದೋ ಕೆಲ್ಸದ ಮೇಲೆ ಚೆಕ್ ಮಾಡೋದು ಮರೆತುಬಿಟ್ಟೆ. ಹೋಗ್ಲಿ ಬಿಡು, ನಾನೇ ಅವಳಿಗೆ ಫೋನ್ ಮಾಡಿ ಫೈಲ್ ತಗೊಂಬರಕ್ಕೆ ಹೇಳ್ತೀನಿ. ಸರಿ ಯಜಮಾನ್ರೆ, ನೀನು ಹೋಗು. ಎಂತ ಕೆಲಸ ಆಗೋಯ್ತು. ಅವಳು ಕೈಗೆ ಸಿಗಬಾರ್ದು ಅಂತ ಆ ಫೈಲ್ನ ಎತ್ತಿಟ್ರೆ ಅವಳು ಇವತ್ತೇ ಅದನ್ನು ತಗೊಂಡೋಗಿದ್ದಾಳೆ. ನಾನು ಅಲ್ಲಿ ಇಟ್ಟು ತಪ್ಪು ಮಾಡ್ಬಿಟ್ನಲ್ಲ. ಏನ್ ಮಾಡೋದು? ಏನಾದ್ರೂ ಅವಳನ್ನ ಅದನ್ನ ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಬಿಟ್ರೆ ಎಲ್ಲ ಕೆಲಸನೂ ಹಾಳಾಗ್ಬಿಡುತ್ತಲ್ಲ. ಯಾಕೆ ಏನು ಅಂತ 100 ಪ್ರಶ್ನೆ ಕೇಳ್ತಾಳೆ. ಸರಿಯಾಗಿ ಉತ್ತರ ಕೊಡದೆ ಹೋದ್ರೆ ಎಲ್ಲ ಹಾಳು ಮಾಡ್ತಾಳೆ. ಏನಪ್ಪ ಮಾಡೋದು?